ಸಿಂಧು ನದಿ ಬಂದ್ ಆಯಿತು, ವಾಯುಮಾರ್ಗ ಬಂದ್ ಮಾಡಿದ್ದಾಯಿತು, ವಿಮಾನಗಳಾಯಿತು. ಈಗ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಹೊಡೆತ ಕೊಟ್ಟಿದೆ. ಪಾಕಿಸ್ತಾನಕ್ಕಿದ್ದ ಎಲ್ಲ ಜಲಮಾರ್ಗಗಳನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ವ್ಯಾಪಾರಿಗಳಿದ್ದ ಜಲಮಾರ್ಗವೂ ಬಂದ್ ಮಾಡಲಾಗಿದೆ. ಇದರಿಂದಾಗಿ ಶ್ರೀಲಂಕಾ, ಚೀನಾ ಸೇರಿದಂತೆ ಅನೇಕ ದೇಶಗಳ ಜೊತೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಂತಾಗಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವ ನಾಗರಿಕರಿಗೆ ಪಾಕಿಸ್ತಾನ ಬ್ರೇಕ್ ಹಾಕಿದೆ. ಡೆಡ್ಲೈನ್ ಮುಗಿದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಗಡಿ ಬಂದ್ ಮಾಡಿದೆ. ಪಾಕಿಸ್ತಾನದ ಅಟಾರಿ ವಾಘಾ ಗಡಿ ಬಂದ್ ಮಾಡಿದ್ದು, ಗಡಿಯಲ್ಲಿ ನಾಗರಿಕರು ಗೋಳಾಟ ಅನುಭವಿಸ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಹೋಗಲು ಆಗದೆ ಗಡಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಗಡಿಯಲ್ಲಿ ಕಾರು, ಲಗೇಜ್ಗಳ ಸಮೇತ ಪಾಕ್ ಪ್ರಜೆಗಳು ಕಾದು ಕೂತು ಗೋಳಾಡ್ತಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನಿ ಸೇನೆಯು ಸಂಭಾವ್ಯ ಭಾರತೀಯ ದಾಳಿಗಳಿಗೆ ಸಜ್ಜಾಗಲು ಪ್ರಾರಂಭಿಸಿದೆ. ಯಾವುದೇ ಸಂಭಾವ್ಯ ಭಾರತೀಯ ಚಲನೆಯನ್ನ ನಿಭಾಯಿಸಲು ಸಾಧ್ಯವಾಗುವಂತೆ ಪಾಕಿಸ್ತಾನಿ ಸೇನೆಯು ತನ್ನ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳು ಸೇರಿದಂತೆ ನೌಕಾಪಡೆಯ ಹಡಗುಗಳನ್ನು ಸಮುದ್ರದಲ್ಲಿನ ಆಯಾ ಬಂದರುಗಳಲ್ಲಿ ಇರಿಸಿದೆ. ಮೇ 2ರವರೆಗೆ ಇಸ್ಲಾಮಾಬಾದ್, ಲಾಹೋರ್ನಲ್ಲಿ ಹಾರಾಟ ನಿಷೇಧ ಮಾಡಲಾಗಿದ್ದು ವಲಯ ಘೋಷಿಸಲಾಗಿದೆ. ಇನ್ನು ಪಾಕಿಸ್ತಾನ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು 26 ಪ್ರವಾಸಿಗರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿರುವಂತೆ ಪಾಕಿಸ್ತಾನವು ಲಾಹೋರ್ನ ಇಸ್ಲಾಮಾಬಾದ್ನಲ್ಲಿ ಹಾರಾಟ ನಿಷೇಧ ವಲಯವನ್ನು ಘೋಷಿಸಿದೆ. ಮೇ 2ರವರೆಗೆ ಇಸ್ಲಾಮಾಬಾದ್ ಮತ್ತು ಲಾಹೋರ್ಗೆ ವಾಯುಪಡೆ ನೋಟಿಸ್ ವಿಧಿಸಲಾಗಿದ್ದು, ಆ ವಾಯು ಪ್ರದೇಶದಲ್ಲಿ ಯಾವುದೇ ವಿಮಾನಗಳು ಕಾರ್ಯನಿರ್ವಹಿಸಲು ಅನುಮತಿಸಲಾಗುವುದಿಲ್ಲ ಅಂತ ಸೂಚನೆಯನ್ನ ಕೊಟ್ಟಿದೆ. ಪಾಕ್ ವಿರುದ್ಧ ಭಾರತ ಮತ್ತೊಂದು ಅಸ್ತ್ರ ಪ್ರಯೋಗಿಸಿದೆ. ಪಹಲ್ಗಾಮ್ನಲ್ಲಿ ನಡೆದ ದಾಳಿ ಬೆನ್ನಲ್ಲೇ ಪಾಕ್ ತನ್ನ ವಾಯು ಪ್ರದೇಶದಲ್ಲಿ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು. ಇದೀಗ ಭಾರತ ಕೂಡ ಅದೇ ನಿರ್ಧಾರಕ್ಕೆ ಮುಂದಾಗಿದೆ. ಈ ಬಗ್ಗೆ ಆದೇಶ ಹೊರಡಿಸಿರುವ ಭಾರತ ಸರ್ಕಾರ ಮೇ 23ರವರೆಗೆ ಪಾಕ್ ಒಡೆತನದ ಖಾಸಗಿ, ಸಾರ್ವಜನಿಕ, ಸೇನಾ ವಿಮಾನಗಳು ಸೇರಿದಂತೆ ಯಾವುದೇ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನು ಬಳಸುವಂತಿಲ್ಲ ಅಂತ ಸೂಚನೆ ಕೊಟ್ಟಿದೆ. ಪಾಕಿಸ್ತಾನ ಸೆಲೆಬ್ರಿಟೀಸ್ಗೆ ಭಾರತ ಶಾಕ್ ಕೊಟ್ಟಿದೆ. ಪಾಕ್ ನಟ ನಟಿಯರ ಇನ್ಸ್ಟಾಗ್ರಾಂ ಖಾತೆ ಬಂದ್ ಮಾಡಲಾಗಿದೆ. ಪಾಕ್ ಕಲಾವಿದರಾದ ಮಹಿರಾ ಖಾನ್ ಮತ್ತು ಹನಿಯಾ ಅಮೀರ್, ಅಲಿ ಜಫರ್, ಸನಮ್ ಸಯೀದ್, ಬಿಲಾಲ್ ಅಬ್ಬಾಸ್ ಸೇರಿದಂತೆ ಹಲವರ ಖಾತೆ ಬಂದ್ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಇನ್ನೂ ಹಲವು ಕಲಾವಿದರಾದ ಇಕ್ರಾ ಅಜೀಜ್, ಅಯೇಜಾ ಖಾನ್, ಇಮ್ರಾನ್ ಅಬ್ಬಾಸ್ ಮತ್ತು ಸಾಜಾಲ್ ಅಲಿ ಸೇರಿದಂತೆ ಹಲವರ ಅಕೌಂಟ್ ಬ್ಯಾನ್ ಮಾಡಲಾಗಿದೆ. ಇನ್ನು ಒಲಿಂಪಿಕ್ ಪದಕ ವಿಜೇತ ಇನ್ಸ್ಟಾ ಖಾತೆಯನ್ನು ಬ್ಯಾನ್ ಮಾಡಲಾಗಿದೆ. ಒಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಥ್ರೋನಲ್ಲಿ ಚಿನ್ನ ಗೆದ್ದಿದ್ದ ಅರ್ಷದ್ ನದೀಮ್ ಖಾತೆ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಈಗಾಗಲೇ ಪಾಕಿಸ್ತಾನ ಯೂಟ್ಯೂಬ್ ಚಾನೆಲ್, ನಟ ನಟಿಯರ ಇನ್ಸ್ಟಾ ಖಾತೆ ಸೇರಿದಂತೆ ಅನೇಕ ಖಾತೆಗಳನ್ನು ಸರ್ಕಾರ ನಿರ್ಬಂಧಿಸಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣದ ತನಿಖೆ ಎನ್ಐಎ ಮಾಡ್ತಾ ಇದೆ. ಕಾಶ್ಮೀರದಾದ್ಯಂತ ಹುರಿಯತ್ ಬಣಗಳ ಜಮಾತ್ ಇ ಇಸ್ಲಾಮಿ ಬೆಂಬಲಿಗರ ಮೇಲೂ ಎನ್ಐಎ ದಾಳಿ ಮಾಡಿದೆ. ದುಷ್ಕೃತ್ಯಕ್ಕೆ ಬಳಕೆ ಮಾಡಿದ ಹಲವು ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ತನಿಖೆ ಮಾಡುತ್ತಿರೋ ಎನ್ಐಎಗೆ ಮಹತ್ವದ ವಿಚಾರ ಗೊತ್ತಾಗಿದೆ. ಭೂಗತವಾಗಿರುವ ಉಗ್ರರ ಸಹಚರರನ್ನ ಎನ್ಐಎ ವಿಚಾರಣೆ ಮಾಡುತ್ತಿದೆ. ಈ ವೇಳೆ ಏಪ್ರಿಲ್ 15ರಂದೇ ಪಹಲ್ಗಾಮ್ಗೆ ಉಗ್ರರು ತಲುಪಿದ್ರಂತೆ. ದಾಳಿಗೂ 2 ದಿನ ಮುನ್ನವೇ ವೈಸರನ್ನಲ್ಲಿ ಠಿಕಾಣಿ ಹೂಡಿದ ಉಗ್ರರು ಪ್ಲಾನ್ ಮಾಡಿಕೊಂಡು ದಾಳಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಉಗ್ರರ ಸಹಚರರು ಬಾಯ್ಬಿಟ್ಟಿದ್ದಾರೆ. ಇನ್ನು ಉಗ್ರ ದಾಳಿ ಬೆನ್ನಲ್ಲೇ ಪಂಜಾಬ್ ಗಡಿಯಲ್ಲಿ ಯೋಧರ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಅಮೃತ್ಸರದ ಭರೋಪಾಲ್ ಬಳಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಸೀಸ್ ಮಾಡಲಾಗಿದೆ. 2 ಹ್ಯಾಂಡ್ ಗ್ರೆನೇಡ್, 3 ಪಿಸ್ತೂಲ್, 6 ಮ್ಯಾಗಜಿನ್ ಜಪ್ತಿ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದು ಹಲವಾರು ರೀತಿಯ ನಿರ್ಬಂಧ ವಿಧಿಸ್ತಾ ಇದೆ. ಭಾರತದ ನಡೆಗೆ ಪಾಕಿಸ್ತಾನ ನಡುಗ್ತಾ ಇದೆ. ಹೀಗಾಗಿ ಸಹಾಯ ಮಾಡುವಂತೆ ಪಾಕಿಸ್ತಾನ ಅಮೆರಿಕ ಮೊರೆ ಹೋಗಿದೆ. ಈ ಮಧ್ಯೆ ಪಾಕ್ ಪ್ರಧಾನಿ ಶಹಬಾಜ್ಗೆ ಕರೆ ಮಾಡಿದ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಪಹಲ್ಗಾಮ್ ತನಿಖೆಗೆ ಸಹಕರಿಸುವಂತೆ ತಾಕೀತು ಮಾಡಿದ್ದಾರಂತೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ವಿದೇಶಾಂಗ ಸಚಿವ ಜೈಶಂಕರ್ಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಭಾರತಕ್ಕೆ ನಿರಂತರ ಸಹಕಾರ ಅಂತ ಮಾರ್ಕೊ ರುಬಿಯೋ ತಿಳಿಸಿದ್ದಾರೆ ಎನ್ನಲಾಗಿದೆ.
ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾನೆ ಇದೆ. ಪಾಕಿಸ್ತಾನ ಭಯದಲ್ಲಿ ಬದುಕು ಸಾಗಿಸ್ತಾ ಇದೆ. 26 ಜನರ ಸಾವಿಗೆ ಕಾರಣವಾದ ಇತ್ತೀಚಿನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ LET ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಪಾಕಿಸ್ತಾನ ಭಾರೀ ಭದ್ರತೆ ನೀಡಿದೆ. ಭದ್ರತಾ ರಕ್ಷಣೆಯಿಂದ ಪಾಕಿಸ್ತಾನ ಸಶಸ್ತ್ರ ಪಡೆಗಳಿಂದ 24x7 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಲಾಹೋರ್ನಲ್ಲಿರುವ ಸಯೀದ್ ನಿವಾಸದ 4 ಕಿಲೋಮೀಟರ್ ಸುತ್ತಲೂ ಸಿಸಿಟಿವಿ ಅಳವಡಿಸಲಾಗಿದೆ. ಅಲ್ಲದೆ ಮನೆಯ ಕಾಂಪೌಂಡ್ ಸುತ್ತಲೂ ಡ್ರೋನ್ ಕ್ಯಾಮೆರಾ ಅಳವಡಿಸಲಾಗಿದೆ. ಪಹಲ್ಗಾಮ್ ಘಟನೆ ಬಳಿಕ ಕರಾವಳಿಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸಮುದ್ರ ವ್ಯಾಪ್ತಿಯಲ್ಲಿ ಕಾವಲು ಪಡೆ ನಿರಂತರ ಗಸ್ತು ತಿರುಗ್ತಾ ಇದೆ. ಪ್ರತಿಯೊಂದು ಮೀನುಗಾರಿಕಾ ಬೋಟ್ಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಸಮುದ್ರ ಮಾರ್ಗದಲ್ಲಿ ಉಗ್ರರು ಒಳನುಗ್ಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಉತ್ತರ ಕನ್ನಡದಲ್ಲಿರುವ ಭಾರತೀಯ ಕೋಸ್ಟ್ ಗಾರ್ಡ್ ತಪಾಸಣೆ ಹೆಚ್ಚಾಗಿದೆ. ಇನ್ನು ಪಹಲ್ಗಾಮ್ ನರಮೇಧದ ಬಳಿಕ ದೇಶದಾದ್ಯಂತ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನಕ್ಕೆ ಕೋಲಾರದ ಟೊಮ್ಯಾಟೊ ರೈತರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಸರಬರಾಜು ಆಗ್ತಾ ಇದ್ದ ಟೊಮ್ಯಾಟೊಗೆ ಬ್ರೇಕ್ ಹಾಕಲಾಗಿದೆ. ಇನ್ಮುಂದೆ ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಸೇಲ್ ಮಾಡಲ್ಲ ಅಂತ ರೈತರು ನಿರ್ಧಾರ ಮಾಡಿದ್ದಾರೆ. ಪ್ರತಿನಿತ್ಯ ಪಾಕ್ಗೆ 700ರಿಂದ 800 ಟನ್ ಟೊಮ್ಯಾಟೊ ಸಪ್ಲೈ ಆಗ್ತಾ ಇದ್ದು, ಇನ್ಮುಂದೆ ಟೊಮ್ಯಾಟೊ ಸೇಲ್ ಮಾಡದಿರಲು ಅನ್ನದಾತರು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಟೊಮೆಟೊ ಬೆಳಿತೀವಿ, ಮಾವು ಬೆಳಿತೀವಿ, ರೇಷ್ಮೆ ಬೆಳಿತೀವಿ, ಹಾಲು ಉತ್ಪಾದನೆ ಮಾಡ್ತೀವಿ. ಭಾಳಷ್ಟು ಉಪಯೋಗಕ್ಕೆ ಬರೋಂಥ ಮನುಷ್ಯನಿಗೆ ಏನು ಉಪಯೋಗಕ್ಕೆ ಬೇಕೋ ಎಲ್ಲನೂ ನಾವು ಬೆಳೆದು ಅವನಿಗೆ ಸಪ್ಲೈ ಕೊಟ್ಟು ಅವನ ಕಡೆಯಿಂದ ಬೆನ್ನು ಚೂರು ಹಾಕ್ಸ್ಕೋಬೇಕಾ ನಾವು? ಏನು ಅವಶ್ಯಕತೆ ಇದೆ? ಅವ್ರಿಗೆ ಅಷ್ಟೊಂದು ಶಕ್ತಿ ಇದ್ದರೆ ನೇರ ಬಂದು ಫೈಟ್ ಮಾಡಲಿ. ಹಿಂದೆ ಬಂದು ಫೈಟ್ ಮಾಡೋದು ತಪ್ಪು. ನಾವು ಅವ್ರು ಕೊಡೋಕ್ಕೆ ನಾವು ಸಂಪೂರ್ಣ ನಮ್ಮ ರೈತ, ನಾನೊಬ್ಬ ರೈತನಾಗಿ ಕೊಡೋದಕ್ಕೆ ನಾನು ಒಪ್ಪೋದಿಲ್ಲ. ಅವಶ್ಯಕತೆ ಇಲ್ಲ, ನಾವು ಬದುಕ್ತೀವಿ, ನಾವು ಹೋಗ್ತಾ ಇಲ್ಲ, ಕೊಡೋದಿಲ್ಲ, ನಾವು ವಿರೋಧಿಸ್ತಿದ್ದಾರೆ. ಇವಾಗ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾ? ಅವರಿಗೆ ಅವಶ್ಯಕತೆ ಇದೆಯಾ? ಕೊಡೋದಿಲ್ಲ. ನಾವು ರೈತರಾಗಿ ನಾವು ಕೊಡೋದಿಲ್ಲ. ಆ ಒಂದು ಮಾನವೀಯ ಹಿಂಸಾತ್ಮಕ ಕೃತ್ಯಗಳು, ಅಮಾಯಕರನ್ನ ಗುರುತಿಟ್ಟು ಗುಂಡಿಟ್ಕೊಳ್ತಕ್ಕಂಥದ್ದು, ಇವೆಲ್ಲೂ ಕೂಡ ಭಾಳ ಮನನೊಂದಿದ್ದೀವಿ. ಜೂನ್ ಜುಲೈಯಲ್ಲಿ ತಗೊಳ್ಳೋಂಥ ಭಾರತ ಸರ್ಕಾರ ತಗೊಳ್ಳೋಂಥ ಒಂದು ಕಟ್ಟುನಿಟ್ಟಿನ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ರೋಡ್ ಹೋಗ್ತದೆ, ರಸ್ತೆ ಮೂಲಕನೇ ಹೋಗತಕ್ಕಂಥದ್ದು. ಅಲ್ಲಿ ಗಡಿ ಭಾಗದಲ್ಲಿ ಹೋದಾಗ ಗಡಿ ಭಾಗದಲ್ಲಿರ್ತಕ್ಕಂಥ ಏನು ಆ ಪ್ರಕ್ರಿಯೆಗಳಿರ್ತದೆ, ಟಾಪ್ ಕ್ವಾಲಿಟಿ ಏನಂತ ಕರಿತೀವಿ, ನಂಬರ್ 1 ಕ್ವಾಲಿಟಿ, ಆ ಒಂದು ಗುಣಮಟ್ಟನೇ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ, ಒಂದು ಉತ್ತಮ ಆಂತರಿಕ ಒಂದು ಸಂಬಂಧಗಳು, ಬಾಂಧವ ಸಂಬಂಧಗಳಿಂದ. ಆದರೆ ಇವರು ಈ ರೀತಿಯಾದಂಥ ಒಂದು ನಿಲುವು ತಗೊಳ್ಳೋದ್ರಿಂದ ನಾವು ಬೇರೆ ಯಾವುದೇ ಟೊಮೆಟೊ ಅಲ್ಲ, ಮಾವೇ ಅಲ್ಲ, ಯಾವುದೇ ತರಕಾರಿಗಳನ್ನ ಕಳಿಸ್ಕೊಡೋದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಇಡೀ ರಾಷ್ಟ್ರ ಏನು ಅದನ್ನು ವಿರೋಧ ಮಾಡ್ತಾ ಇದೆ. ಜೊತೆಯಾಗಿ ವಿಶೇಷವಾಗಿ ಕೋಲಾರದ ಒಂದು ರೈತರನ್ನ ಇದನ್ನು ಖಂಡಿಸ್ತಾ ಇದೆ. ಇದನ್ನು ಯಾವುದೇ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ವಿರೋಧ ಮಾಡ್ತಾ ಇದೆ. ಮುಂದೆ ಕೂಡ ಹಾಗೆ ಆಗುತ್ತೆ. ಮುಂಬೈನಲ್ಲಿ ಕಲಾವಿದರು, ಅನ್ವೇಷಣಾಕಾರರು, ನೀತಿ ನಿರೂಪಕರ ಸಮಾವೇಶ ವೇವ್ಸ್ ನಡೀತಾ ಇದೆ. ಸಮಾವೇಶದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಮಾತನಾಡಿದರು. ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೈಗೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ದೇಶದ ಎಲ್ಲ ನಾಗರಿಕರ ಬೆಂಬಲ ಪ್ರಧಾನಿ ಮೋದಿ ಅವರಿಗೆ ಇರುತ್ತೆ ಎಂಬ ಅಭಯ ನೀಡಿದರು. ಭಾರತ ಸರ್ಕಾರ ಆಯೋಜಿಸಿರುವ ಜಾಗತಿಕ ಶ್ರವಣ ಹಾಗೂ ದೃಶ್ಯ ಮನರಂಜನಾ ಸಭೆಯನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಮುಂಬೈನ ಜಿಯೋ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಚಾಲನೆ ಕೊಟ್ಟರು. ಮೇ 4ರವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ಭಾರತಕ್ಕಾಗಿ ಸೃಷ್ಟಿಸಿ, ಪ್ರಪಂಚಕ್ಕಾಗಿ ಸೃಷ್ಟಿಸಿ ಎನ್ನುವ ಧ್ಯೇಯ ವಾಕ್ಯದಡಿ ಈ ಶೃಂಗಸಭೆ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಿದ್ದು, ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕತೆಗೆ ಕ್ರಿಯೇಟರ್ ಎಕನಾಮಿಕ್ ಅಥವಾ ಸೃಜಕ ಆರ್ಥಿಕತೆಯ ಕೊಡುಗೆಯೂ ಇರಲಿದೆ ಅಂತ ಹೇಳಿದ್ದಾರೆ. इंफॉर्मेशन कम्युनिकेशन आर्ट एवं कल्चर विभागों के मंत्रीगण, विभिन्न देशों के राजदूत, दुनिया के कोने कोने से जुड़े क्रिएटिव वर्ल्ड के चेहरे, अन्य महानुभाव, देवी और सज्जनों, साथियों, आज यहां मुंबई में 100 से अधिक देशों के आर्टिस्ट, इनोवेटर्स, इन्वेस्टर्स और पॉलिसी मेकर्स एक साथ एक ही छत के नीचे एकत्र. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಸ್ಪೀಕರ್ ಯುಟಿ ಖಾದರ್ ಖಂಡಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಇಡೀ ದೇಶವೇ ಕೃತ್ಯವನ್ನ ಖಂಡಿಸುತ್ತೆ. ಭಯೋತ್ಪಾದಕರಿಗೆ ಸಹಕಾರ ಕೊಡುವ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು. ದೇಶದ ಎಲ್ಲಾ ಜಾತಿ ಧರ್ಮದ ಜನ ಒಗ್ಗಟ್ಟಾಗಿರಬೇಕು. ಯಾರೂ ಸಮಾಜ ದೇಶದ ಒಗ್ಗಟ್ಟನ್ನ ದುರ್ಬಲಗೊಳಿಸಲು ಪ್ರಯತ್ನಿಸಬಾರದು. ಸೌಹಾರ್ದತೆ ಈ ದೇಶದ ಉಸಿರಾಗಿದೆ ಅಂತ ಸ್ಪೀಕರ್ ಖಾದರ್ ಹೇಳಿದ್ದಾರೆ.
ನೋಡಿ, ಆ ಕೃತ್ಯವನ್ನು ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಖಂಡಿಸಿದ್ದಾರೆ. ಮತ್ತು ಈ ಭಯೋತ್ಪಾದಕರಿಗೆ ಮತ್ತು ಅವರಿಗೆ ಸಹಕಾರ ಕೊಡುತ್ತಾ ಪ್ರತಿಯೊಬ್ಬರಿಗೆ ಕೇಂದ್ರ ಸರ್ಕಾರ ತಕ್ಕದ ಪಾಠವನ್ನು ಕಲಿಸಬೇಕು. ನಾವೇಳುವಂಥದ್ದು ನಾವೀಗ ದೇಶ ಜನರೆಲ್ಲ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ನಾವು ಒಗ್ಗಟ್ಟಾಗಿರಬೇಕು. ಸಂಚುಕೋರರ ಯೋಜನೆಗೆ ಮತ್ತು ಆಲೋಚನೆಗೆ ನಾವು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬಾರ್ದು. ಸಮಾಜದ ಒಗ್ಗಟ್ಟನ್ನು, ದೇಶದ ಒಗ್ಗಟ್ಟನ್ನು ಅದನ್ನು ದುರ್ಬಲಗೊಳಿಸಲಿಕ್ಕೆ ಯಾರು ಪ್ರಯತ್ನ ಪಡಬಾರ್ದು. ನೋಡಿ, ಕೇಂದ್ರ ಸರ್ಕಾರ ಜನಗಣತಿಯ ಜೊತೆ ಜಾತಿ ಗಣತಿ ಮಾಡಲು ಮುಂದಾಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಸುದ್ದಿಗೋಷ್ಠಿ ನಡೆಸಿದರು. ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ, ಕೇಂದ್ರದ ಜಾತಿ ಗಣತಿಗೆ ಮುಂದಾಗಿದ್ದು ಈ ವಿಚಾರಕ್ಕೆ ರಾಹುಲ್ ಗಾಂಧಿ ಹಾಗೂ ಕೇಂದ್ರ ಸರ್ಕಾರವನ್ನ ಅಭಿನಂದಿಸ್ತೇನೆ ಅಂತ ಹೇಳಿದರು. ಇನ್ನು ಜಾತಿ ಗಣತಿ ವಿಚಾರಕ್ಕೆ ರಾಹುಲ್ ಗಾಂಧಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕೇಂದ್ರದ ಮೇಲೆ ಒತ್ತಡ ಹೇರ್ತಾ ಇದ್ರು ಅಂತ ಹೇಳಿದ್ರು. ಅಲ್ಲದೆ ರಾಜ್ಯದ ಜಾತಿ ಗಣತಿ ವರದಿಯನ್ನ ನಾವು ಒಪ್ಪಿಕೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಸಚಿವರ ಅಭಿಪ್ರಾಯ ಪಡೆದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿಯನ್ನು ಮಾಡುವುದಾಗಿ ಘೋಷಿಸಿದೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಹಳ ಉತ್ತಮ ನಿರ್ಧಾರ ಮೋದಿ ಸರ್ಕಾರ ತೆಗೆದುಕೊಂಡಿದೆ. 1936ರ ನಂತರ ದೇಶದಲ್ಲಿ ಜಾತಿ ಗಣತಿ ಆಗಿರಲಿಲ್ಲ. ದೇಶದ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅನ್ನೋದು ಮೋದಿ ಅವರ ಉದ್ದೇಶ. ರಾಜ್ಯದ ಜಾತಿ ಗಣತಿ ವಿಚಾರವಾಗಿ ಸಿಎಂ ಇನ್ನೂ ನಿರ್ಣಯ ತೆಗೆದುಕೊಂಡಿಲ್ಲ. ಸಮಾಜದ ಮೇಲೆ ವಿಷಬೀಜ ಬಿತ್ತಲು ಈ ಕುತಂತ್ರ ಮಾಡಿದ್ರು ಅಂತ ಕಿಡಿಕಾರಿದರು. ನಿರ್ಧಾರವನ್ನ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ನಮಗೆಲ್ಲ ತಿಳಿದಿದೆ, 1931ರ ನಂತರದಲ್ಲಿ ಯಾವಾಗಲೂ ಕೂಡ ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿರಲಿಲ್ಲ. ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮುಖೇನ ಇವತ್ತು ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ. ಇನ್ನು ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿ, ಜಾತಿ ಗಣತಿ ಇವೆಲ್ಲ ಕೇಂದ್ರ ಸರ್ಕಾರದ ಮೋದಿ ಅವರ ದೂರದೃಷ್ಟಿಯ ಚಿಂತನೆ. ರಾಜ್ಯ ಸರ್ಕಾರ ಗಾಳಿಯಲ್ಲಿ ಗುಂಡು ಹೊಡೆಯೋದನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸೋದು ಉತ್ತಮ ಅಂತ ಹೇಳಿದ್ದಾರೆ. ಒಂದು ಎಲೆಕ್ಷನ್, ಮಹಿಳಾ ಬಿಲ್ಲು, ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು, ಗಾಳಿಯಲ್ಲಿ ಗನ್ನಾಡಿಸೋದು ಪರಿಸ್ಥಿತಿ ಮಾಡ್ತಕ್ಕಂಥದ್ದು ಇನ್ಮೇಲಾದ್ರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇದನ್ನು ನಾನು ಸ್ವಾಗತಿಸ್ತೀವಿ. ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ? ಯಾಕೆ ಅವರೇ ಇದ್ರಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಸಿಎಂ ಸಿದ್ದರಾಮಯ್ಯ ಮುಂದೆನೆ ಪರೋಕ್ಷವಾಗಿ ಸಚಿವ ಮುನಿಯಪ್ಪ ಟಾಂಗ್ ಕೊಟ್ಟಿದ್ದಾರೆ. ಖರ್ಗೆ ಸಿಎಂ ಆಗಿಲ್ಲ ಅಂತ ಸಚಿವ ಕೆಎಚ್ ಮುನಿಯಪ್ಪ ವಿಷಾದ ವ್ಯಕ್ತಪಡಿಸಿದರು. ಕಾರ್ಮಿಕರ ದಿನದ ಕಾರ್ಯಕ್ರಮದಲ್ಲಿ ಕೆಎಚ್ ಮುನಿಯಪ್ಪ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಪರ ನಿಂತಿರೋದು SC/ST ಸಮುದಾಯ. ಮಲ್ಲಿಕಾರ್ಜುನ ಖರ್ಗೆಗೆ ಇನ್ನೂ ಸಿಎಂ ಆಗಲು ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಇಷ್ಟೊಂದು ಸೇವೆ ಮಾಡಿದ್ರು, ಶೋಷಿತ ವರ್ಗಗಳಲ್ಲಿ ಶೋಷಿತರು ಆಗಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಬಾಬು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಮುಖ್ಯಮಂತ್ರಿನೂ ಆಗಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಾದ್ರೂ ದೇಶದಲ್ಲಿ ಬಲಿಷ್ಠವಾಗಿ ನಿಂತಿದೆ ಅಂದ್ರೆ ಅದು SC/ST ಸಮುದಾಯ. ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬಲ್ ನಾಯಕರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಸದಾಶಿವನಗರದ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆದ ಮೀಟಿಂಗ್ನಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಬಿಪಿ ಹರೀಶ್, ಜೆಡಿಎಸ್ನ ಎನ್ಆರ್ ಸಂತೋಷ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇನ್ನು ಸಭೆ ಬಳಿಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಿಸಿಕೊಂಡರು. ರಮೇಶ್ ಜಾರಕಿಹೊಳಿಗೆ ರೆಬಲ್ಸ್ ನಾಯಕರು ಹುಟ್ಟುಹಬ್ಬದ ಶುಭ ಕೋರಿದರು.
ಇಂದು ಪೌರ ಕಾರ್ಮಿಕರ ಪಾಲಿಗೆ ಐತಿಹಾಸಿಕ ದಿನ. ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಸಿಎಂ, ಡಿಸಿಎಂ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಕೊರೋನಾ ಸಮಯದಲ್ಲಿ ಯೋಧರಂತೆ ನೀವು ಕೆಲಸ ಮಾಡಿದ್ದೀರಿ. ನಿಮ್ಮ ಪ್ರಾಣ ಪಣಕ್ಕಿಟ್ಟು ನಮ್ಮ ರಾಜ್ಯಕ್ಕಾಗಿ ಕೆಲಸ ಮಾಡಿದ್ದೀರಿ. ಪೌರ ಕಾರ್ಮಿಕರನ್ನ ಯಾರೂ ಕೂಡ ಕೀಳಾಗಿ ಕಾಣಬಾರದು ಅಂತ ಮನವಿ ಮಾಡ್ತೇನೆ. ಬಿಬಿಎಂಪಿ ಕಮಿಷನರ್ಗೆ ಎಷ್ಟು ಗೌರವ ಕೊಡುತ್ತೇವೋ ಅಷ್ಟೇ ಗೌರವ ಪೌರ ಕಾರ್ಮಿಕರಿಗೂ ಕೊಡಬೇಕು ಅಂತ ಹೇಳಿದರು. ನಮ್ಮ ಕರ್ನಾಟಕ ಸರ್ಕಾರ ಪೌರ ಕಾರ್ಮಿಕರಿಗೆ 13,000 ಜನ ಇವತ್ತು ಅವ್ರಿಗೆ ಕಾಯಮವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಆರ್ಥಿಕವಾಗಿ ಅಭಿನಂದಿಸ್ತೇನೆ. ದೇಶದ ಇತಿಹಾಸದಲ್ಲೇ ಏಕಕಾಲದಲ್ಲಿ ಇಷ್ಟೊಂದು ಪೌರ ಕಾರ್ಮಿಕರಿಗೆ ಕಾಯಂಗೊಳಿಸ್ತಕ್ಕಂಥದ್ದು ಇದು ಹೆಮ್ಮೆಯ ವಿಷಯ. ಅಥವಾ ಯಾವ್ಯಾವ ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ನಲ್ಲಿ ಇದೇ ಕಂಡೀಷನ್ ಇವತ್ತು ನೀವೇನು ಹಾಕಿದ್ರಿ, ಆ ಹಾಕದಂತ ಕಂಡೀಷನ್ ಆಧಾರದ ಮೇಲೆ ಅವರಿಗೂ ಕೂಡ ನೀವು ಕಾಯಂ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ. ಅವ್ರ ಮೂಲಕ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇವತ್ತು ನಿಮ್ಮನ್ನೆಲ್ಲ ಕಾಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು ಇವತ್ತು 39,000 ಸಂಬಳ ನೇರವಾಗಿ ನಿಮ್ಮೆಲ್ರಿಗೂ ಸಿಗುತ್ತೆ. ಅದಲ್ಲದೆ ಬೇರೆ ಬೇರೆ ಸವಲತ್ತುಗಳು ಕೂಡ ಸಿಗ್ತವೆ. ಒಟ್ಟು ನಿಮಗೆ ಅಂದರೆ 4ನೇ ದರ್ಜೆ ನೌಕರರು ಏನು ಸಂಬಳ ಪಡೀತಾರೆ ಆ ಸಂಬಳವನ್ನ ನೇರವಾಗಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಉಳಿದ ಸುದ್ದಿಗಳು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನ ಪರಿಷತ್ನಲ್ಲಿ ತೆರವಾಗಿರುವ 4 ಸ್ಥಾನಗಳ ಭರ್ತಿ ಮಾಡುವ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ಸಭೆ ನಡೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಲಿದ್ದು, ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಸಾಧ್ಯತೆ ಇದೆ. ಪರಿಷತ್ ಆಕಾಂಕ್ಷಿಗಳ ಕುರಿತು ನಾಯಕರು ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ನಾಯಕರು ಮೀಟಿಂಗ್ ಮಾಡಲಿದ್ದಾರೆ. ಇವತ್ತಿನ ಸಭೆಯಲ್ಲಿ ಪರಿಷತ್ ಸದಸ್ಯರ ಆಯ್ಕೆ ಬಗ್ಗೆ ಸ್ಪಷ್ಟ ನಿರ್ಧಾರದ ನಿರೀಕ್ಷೆ ಇದೆ.
ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನೂತನ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಮನಗರ ಜಿಲ್ಲೆ ಬಿಡದಿಯ ಹೊಸೂರು ಗ್ರಾಮದಲ್ಲಿ ರೈತರು ಸಭೆ ನಡೆಸಿ ಸುದ್ದಿಗೋಷ್ಠಿ ಮಾಡಿದರು. ರೈತರು ಭೂ ಸ್ವಾಧೀನಕ್ಕೆ ರೈತರು ಒಪ್ಪಿದ್ದಾರೆ ಎಂಬ ಡಿಕೆಶಿ ಹೇಳಿಕೆಗೆ ರೈತರು ಗರಂ ಆಗಿದ್ದಾರೆ. ನೂರಾರು ಜನ ರೈತರು ಸಭೆಯಲ್ಲಿ ಭಾಗಿಯಾಗಿ ಡಿಕೆಶಿ ವಿರುದ್ಧ ಕೆಂಡ ಕಾದಿದ್ದಾರೆ. ಡಿಕೆ ಶಿವಕುಮಾರ್ ಕನಕಪುರ ಭಾಗದಲ್ಲಿ ಟೌನ್ಶಿಪ್ ಮಾಡಿ ಅದನ್ನ ಬಿಟ್ಟು ಯಾಕೆ ಬಿಡದಿಗೆ ಬಂದಿದ್ದೀರಿ? ಇದೇ ಮೇ 8ಕ್ಕೆ ಭೈರಮಂಗಲದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡ್ತೇವೆ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಸುತ್ತಮುತ್ತಲೇ ಅಲ್ಲಿ ಮನೆಗಳಾಗಿಲ್ಲ, ಲೇಔಟ್ಗಳು ಅಭಿವೃದ್ಧಿ ಆಗಿಲ್ಲ, ಅಲ್ಲೇ ಇನ್ನೂ ಸರಿಯಾಗಿ ಸೈಟ್ಗಳು ಅಂತೆ ಮಾಡಿದೆ. ಅಲ್ಲಿಂದ 30 ಕಿಲೋಮೀಟರ್ ಬಂದೆ. ಇಷ್ಟು ಈಗ ಆಲ್ರೆಡಿ ನಾವು ಡ್ರೋನಲ್ಲಿ ಸರ್ವೆ ಮಾಡಿದ್ದೀವಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮರ ಗಿಡಗಳಿದೆ. ಇಂಥ ಮರ ಗಿಡದಂಥ ಭೂಮಿನ ಅಕ್ವೇಷನ್ ಮಾಡೋಂಥ ಅವಶ್ಯಕತೆ ಇತ್ತಾ? ನಾವು ಎಕ್ಸಿಬಿಷನ್ ಕೊಟ್ಟಿದ್ದೀವಿ. 2013 ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಾವು ಎಕ್ಸಿಬಿಷನ್ ಕೊಟ್ಟು ಅಕ್ವೇಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದರ ಉದ್ದೇಶ ಏನು? ರೈತರು ಯಾರು ಪ್ರಶ್ನೆ ಮಾಡುವಂಗಿಲ್ಲ, ಯಾರು ಕೇಳುವಂಗಿಲ್ಲ. ಯಾವುದೇ ಪರ್ಸೆಂಟೇಜ್ ಏನೀಗ 13 ಪ್ರಕಾರ ನಮ್ದು ಇದು ಖಾಸಗಿ ಜೊತೆ ಒಪ್ಪಂದ ಮಾಡ್ಕೊಂಡು ಲೇಔಟ್ ಮಾಡ್ತಾ ಇರೋದ್ರಿಂದ 80% ರೈತರು ಒಪ್ಪಿಗೆ ಕೊಡಬೇಕು. ಇಲ್ಲಿ 80% ರೈತರಿಗೆ ಒಪ್ಪಿಗೆ ಕೊಟ್ಟಿಲ್ಲ, 10% ರೈತರು ಸಹ ಒಪ್ಪಿಗೆ ಕೊಟ್ಟಿಲ್ಲ. ಇಲ್ಲೇನೋ ಹಿಡುವಳಿ ನಮ್ಮ ಸಣ್ಣ ರೈತ ಹೈನುಗಾರಿಕೆ, ರೇಷ್ಮೆ, ತೆಂಗು, ಬಾಳೆ ಇದರ ಜೀವನ ಮಾಡ್ತಾರೆ. ಅವ್ರಿಗೆ ತುಂಬಾ ತೊಂದರೆ ಆಗ್ತದೆ. ನಾನು ಡಿಕೆ ಸುರೇಶ್ ಪತ್ನಿ ಅಂತ ವಿಡಿಯೋ ಹರಿಬಿಟ್ಟಿದ್ದ ಮಹಿಳೆಯನ್ನ ರಾಮನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ರಾಮನಗರದ ಸೆನ್ ಠಾಣೆಯ ಪೊಲೀಸರು ಮಹಿಳೆಯನ್ನ ಬಂಧಿಸಿದ್ದು ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಕ್ಕಪಕ್ಕದವರ ಜೊತೆಗೆ ಮಹಿಳೆ ಗಲಾಟೆ ಮಾಡಿಕೊಂಡಿದ್ದು ಅದಕ್ಕಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈಕೆ ಮೂಲತಃ ಕನಕಪುರದ ದೊಡ್ಡಾಲಹಳ್ಳಿ ಗ್ರಾಮದವರಾಗಿದ್ದು ಮೈಸೂರಲ್ಲಿ ಸರ್ಕಾರಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಹಾವೇರಿಯಲ್ಲಿ ಸಾರಿಗೆ ಬಸ್ ನಿಲ್ಲಿಸಿ ಮಾರ್ಗ ಮಧ್ಯೆ ನಮಾಜ್ ಮಾಡಿದ ಪ್ರಕರಣ ಸಂಬಂಧ ನಮಾಜ್ ಮಾಡಿದ ಕೆಎಸ್ಆರ್ಟಿಸಿ ಚಾಲಕ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ ಹಾಗೂ ಸಂಸ್ಥೆಗೆ ಕೆಟ್ಟ ಹೆಸರು ಮೂಡಿಸಿದ್ದೀರಾ ಅಂತ ಚಾಲಕ ಎಆರ್ ಮುಲ್ಲಾ ಅಮಾನತು ಮಾಡಲಾಗಿದೆ. ಏಪ್ರಿಲ್ 29ರಂದು ಸಂಜೆ 5:30ಕ್ಕೆ ಸರ್ವಿಸ್ ನಡುವೆಯೇ ಚಾಲಕ ಮುಲ್ಲಾ ನಮಾಜ್ ಮಾಡಿತು. ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಕ್ರಮ ಕೈಗೊಂಡಿದೆ. ಮನೆಯ ಕಾಂಪೌಂಡ್ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರು ಹೊಡೆದಾಡಿಕೊಂಡಿರೋ ಘಟನೆ ಹಾವೇರಿ ಜಿಲ್ಲೆಯ ಕುಂಟನಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪ್ಲಾಸ್ಟಿಕ್ ಪೈಪ್ ಮತ್ತು ಕಬ್ಬಿಣ ಸುತ್ತಿಗೆ ಹಿಡಿದು ಪರಸ್ಪರ ಬಡದಾಡಿಕೊಂಡಿದ್ದಾರೆ. ಕಲಂತರ್ ಮತ್ತು ಮೌಲಾಲಿ ಮನೆಯವರ ಮಧ್ಯೆ ಗಲಾಟೆ ನಡೆದಿದ್ದು ಅಕ್ಬರ್ ಸಾಬ್ ಅನ್ನೋರ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ. ಹಜರತ್ ಅಲಿ, ಮುಬಾರಕ್, ಅಶ್ಬಾಕ್, ಇನಾಯತ್, ಮೌಲಾಲಿ, ಮೈಮುನ್ನಿಸಾ, ಮಲ್ಲಿಕ್ ಹಲ್ಲೆ ಮಾಡಿರೋ ಆರೋಪಿಗಳು. ಧಾರವಾಡ ಜಿಲ್ಲೆ ಶಲವಡಿ ಗ್ರಾಮದಲ್ಲಿ ಜಾಗದ ವಿಷಯವಾಗಿ 2 ಕುಟುಂಬಗಳ ನಡುವೆ ಗಲಾಟೆಯಾಗಿದೆ. ಮಂಜುನಾಥ್ ಜೈನರ್ ಮನೆ ಮೇಲೆ ಶ್ರೀನಿವಾಸ್ ಮರಟಿ ಕುಟುಂಬಸ್ಥರು ದಾಳಿ ನಡೆಸಿದ್ದಾರೆ. ಕಲ್ಲು ಇಟ್ಟಿಗೆಗಳಿಂದ ದಾಳಿ ಮಾಡಿದ್ದು ಮನೆಯ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ದಾಳಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಮಂಜುನಾಥ್ ಸೇರಿದಂತೆ ಇಬ್ಬರನ್ನ ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ರೌಡಿ ಶೀಟರ್ ಓರ್ವ ಲಾಂಗ್ಗೆ ಪೂಜೆ ಮಾಡಿದ್ದಾನೆ. ಲಾಂಗ್ಗೆ ರೌಡಿ ಶೀಟರ್ ಪೂಜೆ ಮಾಡಿಸಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ.